ಇದನ್ನು ಊಹಿಸಿ, ಭೂಮಿಯು ಕ್ಷೀಣಿಸುತ್ತಿದೆ ಮತ್ತು ಮಾನವೀಯತೆಯು ಕೆಂಪು ಗ್ರಹಕ್ಕೆ ಏಕಮುಖ ಟಿಕೆಟ್ಗಾಗಿ ಸಿದ್ಧವಾಗಿದೆ. ನಾವೆಲ್ಲರೂ ಮಂಗಳ ಗ್ರಹಕ್ಕೆ ಹೋದರೆ ಏನಾಗುತ್ತದೆ? ನಿರ್ಗಮನದ ಅವ್ಯವಸ್ಥೆಯಿಂದ ಹೊಸ ಜಗತ್ತನ್ನು ರೂಪಿಸುವವರೆಗಿನ ಈ ಮಹಾಕಾವ್ಯ ಏನಾದರೆ ಏನು ಸನ್ನಿವೇಶಕ್ಕೆ ನಾವು ಧುಮುಕುವಾಗ ಸಿದ್ಧರಾಗಿ. ಇದು ರೋಮಾಂಚಕ, ಭಯಾನಕ ಮತ್ತು ಸಂಪೂರ್ಣವಾಗಿ ಸಾಧ್ಯ. ನಾವು ಸ್ಫೋಟಿಸೋಣ. ಅಧ್ಯಾಯ 1. ದಿ ಸ್ಪಾರ್ಕ್. ಭೂಮಿಯನ್ನು ಏಕೆ ತ್ಯಜಿಸಬೇಕು? ಇದನ್ನು ಊಹಿಸಿಕೊಳ್ಳಿ. ಇದು 2050 ವರ್ಷ ಮತ್ತು ಭೂಮಿಯು ಸಹಾಯಕ್ಕಾಗಿ ಕೂಗುತ್ತಿದೆ. ಹವಾಮಾನ ಬದಲಾವಣೆಯು ಸ್ವರ್ಗವನ್ನು ಪ್ರೆಷರ್ ಕುಕ್ಕರ್ ಆಗಿ ಪರಿವರ್ತಿಸಿದೆ. ಸಾಗರಗಳು ಏರುತ್ತವೆ, ಮಿಯಾಮಿ ಮತ್ತು ಮುಂಬೈನಂತಹ ನಗರಗಳನ್ನು ಸಂಪೂರ್ಣವಾಗಿ ನುಂಗುತ್ತವೆ. ಖಂಡಗಳಲ್ಲಿ ಕಾಡ್ಗಿಚ್ಚುಗಳು ಮತ್ತು ಸಿಹಿನೀರು ಉರಿಯುತ್ತಿವೆಯೇ? ಇದು ಪ್ರಾಮಾಣಿಕ ರಾಜಕಾರಣಿಗಿಂತ ಅಪರೂಪ. ಆದರೆ ನಿರೀಕ್ಷಿಸಿ, ಇದು ಕೇವಲ ಪರಿಸರವಲ್ಲ. ಅಧಿಕ ಜನಸಂಖ್ಯೆಯು 10 ಬಿಲಿಯನ್ ತಲುಪುತ್ತದೆ. ಸಂಪನ್ಮೂಲಗಳು ಕ್ಷೀಣಿಸುತ್ತವೆ ಮತ್ತು ಕೃಷಿಯೋಗ್ಯ ಭೂಮಿಯ ಅವಶೇಷಗಳ ಮೇಲೆ ಯುದ್ಧಗಳು ಭುಗಿಲೆದ್ದವು. ವಿಜ್ಞಾನಿಗಳು ಎಚ್ಚರಿಸುತ್ತಾರೆ, ಟಿಪ್ಪಿಂಗ್ ಪಾಯಿಂಟ್ಗಳು ಅಪೋಕ್ಯಾಲಿಪ್ಸ್ ಆಗಿ